ವೆದರ್ RCB ಆಗಿರಬಹುದು, ವಾಲ್ಮೀಕಿ ಆಗಿರ್ಬೋದು, ಮುಡಾ ಆಗಿರ್ಬೋದು, ಯಾವುದೇ ಪ್ರಕರಣ ಆದರೂ ಸಹ ಅಧಿಕಾರಿಗಳನ್ನು ಮೇಲೆ ಗೂಬೆ ಕೂರಿಸೋದು, ಅವ್ರನ್ನ ಸಸ್ಪೆಂಡ್ ಮಾಡೋದು ಅಥವಾ ಅವ್ರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥದ್ದು ಇವರು ರೆಗ್ಯುಲರ್ ಪ್ಯಾಟ್ರನ್. ಅದೇ ಪ್ಯಾಟ್ರನಲ್ಲಿ ಇವತ್ತು ಮಾಡಿದ್ದಾರೆ. ಅದು ಎಲ್ಲದಕ್ಕಿಂತ ಜಾಸ್ತಿ ಏನು ಅಂದರೆ 2011ರಲ್ಲಿ ಇದೇ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿ ತನ್ನ ರಾಜಕೀಯದ ಪರ್ವವನ್ನು ಏರಿದ್ದೇನೆ ಇದೇ ಬಳ್ಳಾರಿ ಪಾದಯಾತ್ರೆಯಲ್ಲಿ. ಇದೇ ಪರ್ವನ ಇಳಿಯಲಿಕ್ಕೆ ಹೊರಟಿರೋದು ಇದೇ ಬಳ್ಳಾರಿಗೋಸ್ಕರ. ಏನಂದರೆ ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಚೂರು ಬದ್ಧತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವೇನು ಹೇಳಿದ್ರಿ ಅದೇ ಮಾತುಗಳನ್ನು ನಾನು ಹೇಳಬೇಕು ಅಂತಿದೆ. ಯಾಕೆ ಅಂತಂದರೆ ಬರೀ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ. ಆ ಶಾಸಕ ಭರತ್ ರೆಡ್ಡಿಯ ಮಾತುಗಳು ತದನಂತರದಲ್ಲಿ ಏನು ಇವೆಂಟ್ ಆಯಿತೋ ತದನಂತರದಲ್ಲಿ ಮಾತುಗಳೇನಿತ್ತು, ಏನು ಭಸ್ಮ ಮಾಡಾಕ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಹಾಗೆ ಹೀಗೆ. ಅರೆ ನಿನ್ಗೊಬ್ಬನಿಗೆ ಅಲ್ಲಪ್ಪ 35-36 ವರ್ಷ, ನಿನ್ಗೊಬ್ಬನಿಗೆ ಅಲ್ಲ ಇರೋದು, ಬೇರೆ ತುಂಬ ಜನ ಇದ್ದಾರೆ ಆ ಥರ. ಭಾರತದಲ್ಲಿ ಅನೇಕ ಜನ ಯುವಕರಿದ್ದಾರೆ, ಆ ಥರ ಇರುತ್ತೆ. ಆದರೆ ಆ್ಯಟಿಟ್ಯೂಡ್ ಹೆಂಗಿರಬೇಕು ಒಬ್ಬ ಶಾಸಕನಿಗೆ ಅನ್ನೋದಕ್ಕೆ ತದ್ವಿರೋಧ ಇರ್ತಕ್ಕಂಥವರು ನೀನು. ಅದಕ್ಕೆ ಒಂದು. ಆಮೇಲೆ ಆ ಹೇಳಿಕೆ ಏನು, ಏಕವಚನದ ಹೇಳಿಕೆ ಅವನ್ನ. ಆಮೇಲೆ ಆ ಮಾತೇನು, ಆ ಬರ ಏನಿತ್ತು ಅದನ್ನು ಸಿದ್ದರಾಮಯ್ಯನವರು ಅವನ ಪಕ್ಕದಲ್ಲಿ ಕುಳಿಸ್ಕೊಂಡು ಮಾತಾಡೋದಲ್ಲ, ಕಾಪಾಳೆ ಹೊಡಿಬೇಕಾಗಿತ್ತು. ಅದೇ ದೇವರಾಜ ಅರಸುವರಾಗಿದ್ದರೆ ಕಾಪಾಳೆ ಹೊಡಿಬೇಕಾಗಿತ್ತು. ದೇವರಾಜ ಅರಸುವರಾಗಿದ್ದರೆ ಕಳಿಸಿದವರಿಗೆ, ಮನೆಯಿಂದ ಮನೆಯಿಂದ ದೊಣ್ಣೆಗಳನ್ನ ಕಳಿಸಿದವರಿಗೆ ವಿಜಯೇಂದ್ರ ಅವ್ರು ಏನ್ ಮಾಡ್ಬೇಕಾಗಿತ್ತು? ದೃಶ್ಯಗಳು ಇನ್ನೊಂದ್ಸತಿ ಪ್ಲೇ ಮಾಡ್ತೀವಿ ನೋಡಿ. ಮಹಿಳೆಯರ ಕೈ ಲಾಂಗ್ ಕೊಟ್ಟವ್ರಿಗೆ ಏನ್ ಮಾಡ್ಬೇಕಾಗಿತ್ತು ವಿಜಯೇಂದ್ರ ಅವರು? ಮಹಿಳೆಯರ ಕೈಲಿ ಕೆಜಿ ಖಾರದ ಪುಡಿ ಕೊಟ್ಟವ್ರಿಗೆ ಏನ್ ಮಾಡ್ಬೇಕಿತ್ತು ವಿಜಯೇಂದ್ರ ಅವರು? ಅದನ್ನು ಮಾತಾಡಿ ಸರ್ ದಯವಿಟ್ಟು. ಸತ್ಯವಾಗ್ಲೂ ಏನಂದ್ರೆ ಯಾರಾದ್ರೂ ಆತರ ಮಾಡಿದ್ರೆ ಕೃತ್ಯ ತಪ್ಪೆ. ಆದ್ರೆ ಅದು ವಿಚಾರ ಏನು ಅಂದ್ರೆ, ಈಗ ನನಗೆ ಯಾರೋ ಒಬ್ಬ ಅಟ್ಯಾಕ್ ಮಾಡಕ್ ಬರ್ತಾನೆ, ನಾನು ಅಟ್ಯಾಕ್ ಮಾಡಕ್ ಬಂದಾಗ ನಾನು ಏನ್ ಮಾಡ್ಬೇಕು? ನಾನು ನಿರಾಸ್ತ್ರನಾಗಿ ಮಾಡಪ್ಪ ಪರವಾಗಿಲ್ಲ ಅಂತ ಹೇಳಿ ಅಲ್ಲ, ಬೇಡ. ಈಗ ಅಟ್ಲೀಸ್ಟ್ ನಾನು ನನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು, ನನ್ನ ಪ್ರಾಣ ಉಳಿಸ್ಕೊಬೇಕು, ನನ್ನ ಜೀವ ಉಳಿಸ್ಕೊಬೇಕು, ನಾನು ನಾನು ಇದು ಮಾಡಬೇಕು, ನನಗೆ ಏನೋ ಒಂದು ತಗೊಂತೀನಿ ಕೈಯಲ್ಲಿ ಪಕ್ಕದಲ್ಲಿರೋ. ಇವಾಗ ಏನೂ ಬೇಡ. ಒಂದು ನಾಯಿ ಎಷ್ಟೋ ಸತಿ ನನಗೆ ಆಗಿದೆ. ಅದು ಮೊನ್ನೆ 2 ವಾರದಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಬೆಳಗ್ಗೆ ನಾಯಿ ಏನು ಅಟ್ಸ್ಕೊಂಡ್ ಬರ್ತಿದೆ. ಏನ್ ಮಾಡ್ತೀರಾ? ನಿಂತ್ಕೊಂಡೆ ಖಂಡಿತವಾಗ್ಲೂ ಇಲ್ಲ, ಕಲ್ಲು ಅಲ್ಲ ಪಕ್ಕದಾಗ. ಅವರು ಕೂಡ ಒಬ್ಬ ಶಾಸಕರು, ಒಂದ್ ನಿಮಿಷ ನೋಡಿ, ದೊಣ್ಣೆ ಇದೆಯೋ ಲಾಂಗ್ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ನನಗೆ ಇದೇನಿದೆ ದೊಣ್ಣೆ ಮತ್ತು ಲಾಂಗ್ ಕಲ್ಚರು BJPದಲ್ಲ. ಜೊತೆಗೆ ನಮ್ಮ ಪರಿವಾರ ಕುಟುಂಬದ ಯಾವುದ್ರದ್ದು ಅಲ್ಲ ವಿಚಾರ. ಗೊತ್ತಿಲ್ಲ ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ, ಅದ್ರ ಬಗ್ಗೆ ಏನಾಗುತ್ತೋ ಅದು ಬೇರೆ ವಿಚಾರ. ಆದ್ರೆ ಏನಂತ ಹೇಳಿದ್ರೆ ಈಗ ಆ ಪ್ರೊಟೆಕ್ಷನ್ ಟೈಮಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ನಾವು ಆ ಪ್ರಯತ್ನ ಮಾಡ್ತೀವಿ. ಇಲ್ಲ ಇರ್ಬೋದೋ ಇಲ್ದೇನು ಇರ್ಬೋದೋ, ಅಥವಾ ನಾರಾ ಭರತ್ ರೆಡ್ಡಿನೇ ಜನಾರ್ದನ್ ರೆಡ್ಡಿ ಪರವಾಗಿ ನೀನು ಹೋಗು ಅಂತ ಕಳಿಸಿರ್ಬೋದೋ ಗೊತ್ತಿಲ್ಲ, ಆಯ್ತಾ? ಆದ್ರೆ ಈಗ ಸತೀಶ್ ರೆಡ್ಡಿ ಅವರ ಈ ಘಟನಾವಳಿಗಳಿಗೆ ಒಂದು ನಿಮಿಷ. ನಾನು ಇನ್ನೂ ಅತ್ಯಂತ ಪ್ರಮುಖವಾದ ಸ್ಟೇಟ್ಮೆಂಟ್ ಏನು ಅಂದ್ರೆ, DK ಶಿವಕುಮಾರ್ ಅವರು ಇವತ್ತಿನ ಪೇಪರ್ ನಿನ್ನೆ ಪೇಪರ್ ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದ್ರೆ ತಪ್ಪು ಆಗಿರತಕ್ಕಂಥದ್ದು ಕಾಂಗ್ರೆಸ್ ಇಂದಾನೇ ಅಲ್ಲಿ ಅಂತ ಅವರು ಹೇಳಿದ್ದಾರೆ. ಎಲ್ಲಾ ಪತ್ರಿಕೆಗಳು ಇದೆ, 3-4 ಪತ್ರಿಕೆಗಳು ಪ್ರಚೋದನೆ ಕೊಟ್ಟಿದ್ದು ಸಹ ಇವತ್ತಿನ ಉಪಮುಖ್ಯಮಂತ್ರಿಗಳು. ಎರಡು ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಈಗ ಅವ್ರಿಗೆ ಹೇಳ್ತಿರ್ತಕ್ಕಂತಹದ್ದು ಅಂದ್ರೆ ಅಲ್ಲಿನ ಲೋಕಲ್ SP ಅಥವಾ FIR ಏನಾಗಿದೆ ಅಂದ್ರೆ, ತಮ್ಮ ಕಾರ್ಯಕರ್ತರು ಹೋಗಿ ಮಧ್ಯಾಹ್ನ ಏನು ಬ್ಯಾನರ್ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು, ಆ ಮನೆ ಬಾಗಿಲಿಗೆ ಕಟ್ಟಕ್ಕೆ ಏನು ಗೇಟ್ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು. ಒಂದ್ ನಿಮಿಷ, ಎಂತ ಸುಳ್ಳ್ರಿ? ಒಂದ್ ನಿಮಿಷ, ಅಲ್ಲಿಂದ 800 ಮೀಟರ್ ದೂರದಲ್ಲಿ ಬ್ಯಾನರ್ಗಳು ಯಾರು ಮಾಡ್ತಾರೆ? 800 ಮೀಟರ್. ಈಗ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ರಾಜಕೀಯ ಅಸ್ತಿತ್ವ ಹೊಂಟೋಗಿದೆ. ಸೂರ್ಯನಾರಾಯಣ ರೆಡ್ಡಿಯ
ರಾಜಕೀಯ ಅಸ್ತಿತ್ವ ಹೋಗಿದ್ದು ಜಸ್ಟ್ ಬಿಕಾಸ್ ಆಫ್ ಅವ್ರ ಮನೆ ಫೈಟ್ ಇಂದ ಇವತ್ತು ಆ ಮಗ ಗೆದ್ದಿದ್ದಾನೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವನ ಮಾತೇನಿದೆಯಲ್ಲ ಇವತ್ತು ವೆರಿ ಸಿಂಪಲ್. ಇವತ್ತು ರಾಜಕೀಯದ ಕೊನೆ ವಸ್ತುದಲ್ಲಿ ಇರತಕ್ಕಂಥದ್ದು ಯಾರಿದ್ರೆ ಭರತ್ ರೆಡ್ಡಿ ಅವರು. ಯಾಕೆಂದ್ರೆ ಅವನು ರೌಡಿ ಎಲಿಮೆಂಟ್ ಮುಗೀತು. ವಿಷ್ಣು ಸರ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ ನಮ್ ಸರ್ಕಾರ ಅಂತ RCB ಆಗಿರಬಹುದು, ವಾಲ್ಮೀಕಿ ಆಗಿರ್ಬೋದು, ಮುಡಾ ಆಗಿರ್ಬೋದು, ಯಾವುದೇ ಪ್ರಕರಣ ಆದರೂ ಸಹ ಅಧಿಕಾರಿಗಳನ್ನ ಮೇಲೆ ಗೂಬೆ ಕೂರಿಸೋದು, ಅವ್ರನ್ನ ಸಸ್ಪೆಂಡ್ ಮಾಡೋದು ಅಥವಾ ಅವ್ರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥದ್ದು ಇವರು ರೆಗ್ಯುಲರ್ ಪ್ಯಾಟ್ರನ್. ಅದೇ ಪ್ಯಾಟ್ರನ್ ಅಲ್ಲಿ ಇವತ್ತು ಮಾಡಿದ್ದಾರೆ. ಅದು ಎಲ್ಲದಕ್ಕಿಂತ ಜಾಸ್ತಿ ಏನಂದ್ರೆ 2011ರಲ್ಲಿ ಇದೇ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿ ತನ್ನ ರಾಜಕೀಯದ ಪರ್ವವನ್ನು ಏರಿದ್ದೇನೆ ಇದೇ ಬಳ್ಳಾರಿ ಪಾದಯಾತ್ರೆಯಲ್ಲಿ. ಇದೇ ಪರ್ವನ ಇಳಿಯಲಿ ಹೊರಟಿರೋದು ಇದೇ ಬಳ್ಳಾರಿಗೋಸ್ಕರ. ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಚೂರು ಬದ್ಧತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವೇನು ಹೇಳಿದ್ರಿ ಅದೇ ಮಾತುಗಳನ್ನ ನಾನು ಹೇಳಬೇಕು ಅಂತಿದೆ. ಯಾಕೆ ಅಂತಂದರೆ ಬರೀ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ. ಆ ಶಾಸಕ ಭರತ್ ರೆಡ್ಡಿಯ ಮಾತುಗಳು ತದನಂತರದಲ್ಲಿ ಏನು ಇವೆಂಟ್ ಆಯಿತೋ ತದನಂತರದಲ್ಲಿ ಮಾತುಗಳೇನಿತ್ತು, ಏನು ಭಸ್ಮ ಮಾಡಾಕ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಹಾಗೆ ಹೀಗೆ. ಅರೆ ನಿನ್ಗೊಬ್ಬನಿಗೆ ಅಲ್ಲಪ್ಪ 35-36 ವರ್ಷ, ನಿನ್ಗೊಬ್ಬನಿಗೆ ಅಲ್ಲ ಇರೋದು, ಬೇರೆ ತುಂಬ ಜನ ಇದ್ದಾರೆ ಆ ಥರ. ಭಾರತದಲ್ಲಿ ಅನೇಕ ಜನ ಯುವಕರಿದ್ದಾರೆ, ಆ ಥರ ಇರುತ್ತೆ. ಆದರೆ ಆ್ಯಟಿಟ್ಯೂಡ್ ಹೆಂಗಿರಬೇಕು ಒಬ್ಬ ಶಾಸಕನಿಗೆ ಅನ್ನೋದಕ್ಕೆ ತದ್ವಿರೋಧ ಇರ್ತಕ್ಕಂಥವರು ನೀನು. ಅದಕ್ಕೆ ಒಂದು. ಆಮೇಲೆ ಆ ಹೇಳಿಕೆ ಏನು, ಏಕವಚನದ ಹೇಳಿಕೆ ಅವನ್ನ, ಆಮೇಲೆ ಆ ಮಾತೇನು, ಆ ಬರ ಏನಿತ್ತು ಅದನ್ನು ಸಿದ್ದರಾಮಯ್ಯನವರು ಅವನ ಪಕ್ಕದಲ್ಲಿ ಕುಳಿಸ್ಕೊಂಡು ಮಾತಾಡೋದಲ್ಲ, ಕಾಪಾಳೆ ಹೊಡಿಬೇಕಾಗಿತ್ತು. ಅದೇ ದೇವರಾಜ ಅರಸುವರಾಗಿದ್ರೆ ಕಾಪಾಳೆ ಹೊಡಿಬೇಕಾಗಿತ್ತು. ದೇವರಾಜ ಅರಸುವರಾಗಿದ್ದರೆ ಮನೆಯಿಂದ ದೊಣ್ಣೆಗಳನ್ನ ಕಳಿಸಿದವರಿಗೆ ವಿಜಯೇಂದ್ರ ಅವ್ರು ಏನ್ ಮಾಡ್ಬೇಕಾಗಿತ್ತು? ದೃಶ್ಯಗಳು ಇನ್ನೊಂದ್ಸತಿ ಪ್ಲೇ ಮಾಡ್ತೀವಿ ನೋಡಿ. ಮಹಿಳೆಯರ ಕೈ ಲಾಂಗ್ ಕೊಟ್ಟವ್ರಿಗೆ ಏನ್ ಮಾಡ್ಬೇಕಾಗಿತ್ತು ವಿಜಯೇಂದ್ರ ಅವರು? ಮಹಿಳೆಯರ ಕೈಲಿ ಕೆಜಿ ಖಾರದ ಪುಡಿ ಕೊಟ್ಟವ್ರಿಗೆ ಏನ್ ಮಾಡ್ಬೇಕಿತ್ತು ವಿಜಯೇಂದ್ರ ಅವರು? ಅದನ್ನು ಮಾತಾಡಿ ಸರ್ ದಯವಿಟ್ಟು. ಸತ್ಯವಾಗ್ಲೂ ಏನಂದ್ರೆ ಯಾರಾದ್ರೂ ಆತರ ಮಾಡಿದ್ರೆ ಕೃತ್ಯ ತಪ್ಪೆ. ಆದ್ರೆ ಅದು ವಿಚಾರ ಏನು ಅಂದ್ರೆ, ಈಗ ನನಗೆ ಯಾರೋ ಒಬ್ಬ ಅಟ್ಯಾಕ್ ಮಾಡಕ್ ಬರ್ತಾನೆ, ನಾನು ಅಟ್ಯಾಕ್ ಮಾಡಕ್ ಬಂದಾಗ ನಾನು ಏನ್ ಮಾಡ್ಬೇಕು? ನಾನು ನಿರಾಸ್ತ್ರನಾಗಿ ಮಾಡಪ್ಪ ಪರವಾಗಿಲ್ಲ ಅಂತ ಹೇಳಿ ಅಲ್ಲ, ಬೇಡ. ಈಗ ಅಟ್ಲೀಸ್ಟ್ ನಾನು ನನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು, ನನ್ನ ಪ್ರಾಣ ಉಳಿಸ್ಕೊಬೇಕು, ನನ್ನ ಜೀವ ಉಳಿಸ್ಕೊಬೇಕು, ನಾನು ನಾನು ಇದು ಮಾಡಬೇಕು, ನನಗೆ ಏನೋ ಒಂದು ತಗೊಂತೀನಿ ಕೈಯಲ್ಲಿ ಪಕ್ಕದಲ್ಲಿರೋ. ಇವಾಗ ಏನೂ ಬೇಡ. ಒಂದು ನಾಯಿ ಎಷ್ಟೋ ಸತಿ ನನಗೆ ಆಗಿದೆ. ಅದು ಮೊನ್ನೆ 2 ವಾರದಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಬೆಳಗ್ಗೆ ನಾಯಿ ಏನು ಅಟ್ಸ್ಕೊಂಡ್ ಬರ್ತಿದೆ. ಏನ್ ಮಾಡ್ತೀರಾ? ನಿಂತ್ಕೊಂಡೆ ಖಂಡಿತವಾಗ್ಲೂ ಇಲ್ಲ, ಕಲ್ಲು ಅಲ್ಲ ಪಕ್ಕದಾಗ. ಅವರು ಕೂಡ ಒಬ್ಬ ಶಾಸಕರು, ಒಂದ್ ನಿಮಿಷ ನೋಡಿ, ದೊಣ್ಣೆ ಇದೆಯೋ ಲಾಂಗ್ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ನನಗೆ ಇದೇನಿದೆ ದೊಣ್ಣೆ ಮತ್ತು ಲಾಂಗ್ ಕಲ್ಚರು BJPದಲ್ಲ, ಜೊತೆಗೆ ನಮ್ಮ ಪರಿವಾರ ಕುಟುಂಬದ ಯಾವ್ದ್ರದ್ದು ಅಲ್ಲ. ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಎನ್ಕ್ವೈರಿ ಆಗುತ್ತೆ, ಅದ್ರ ಬಗ್ಗೆ ಏನಾಗುತ್ತೋ ಅದು ಬೇರೆ ವಿಚಾರ. ಆದ್ರೆ ಏನಂತ ಹೇಳಿದ್ರೆ ಈಗ ಆ ಪ್ರೊಟೆಕ್ಷನ್ ಟೈಮಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ನಾವು ಆ ಪ್ರಯತ್ನ ಮಾಡೇ ಮಾಡ್ತೀವಿ. ಇಲ್ಲ ಇರ್ಬೋದೋ ಇಲ್ದೇನು ಇರ್ಬೋದೋ, ಅಥವಾ ನಾರಾ ಭರತ್ ರೆಡ್ಡಿನೇ ಜನಾರ್ದನ್ ರೆಡ್ಡಿ ಪರವಾಗಿ ನೀನು ಹೋಗು ಅಂತ ಕಳಿಸಿರ್ಬೋದೋ ಗೊತ್ತಿಲ್ಲ. ಆಯ್ತಾ? ಆದ್ರೆ ಈಗ ತಪ್ಪಂತ ಹೇಳಿ ನಮ್ಮ ಕಾರ್ಯಕರ್ತರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕೊಂದಿದ್ದು ಅಂತ ಒಪ್ಕೊಂಡಿಲ್ವಾ ನೀವು? ಈ ಘಟನಾವಳಿಗಳಿಗೆ ಒಂದು ನಿಮಿಷ, ನಾನು ಇನ್ನೂ ಅತ್ಯಂತ ಪ್ರಮುಖವಾದ ಸ್ಟೇಟ್ಮೆಂಟ್ ಏನು ಅಂದ್ರೆ, DK ಶಿವಕುಮಾರ್ ಅವರು ಇವತ್ತಿನ ಪೇಪರ್ ನಿನ್ನೆ ಪೇಪರ್ ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದ್ರೆ ತಪ್ಪು ಆಗಿರತಕ್ಕಂಥದ್ದು ಕಾಂಗ್ರೆಸ್ ಇಂದಾನೇ ಅಲ್ಲಿ ಅಂತ ಅವ್ರು ಹೇಳಿದ್ದಾರೆ.
ಎಲ್ಲಾ ಪತ್ರಿಕೆಗಳು ಇದೆ, 3-4 ಪತ್ರಿಕೆಗಳು ಬ್ಯಾನರ್ ನಾನೇ ಓದಿದೆ. ಕಟ್ಟಿದಂತನಾ? ಅಲ್ಲಲ್ಲ, ನೀವ್ ನೋಡ್ರಿ, whatever ನೋಡ್ರಿ, ತಪ್ಪಾಗಿರ್ತಕ್ಕಂಥದ್ದು ಹೊಡ್ದಿರೋದೇ BJP ಗೆ first. ಪ್ರಚೋದನೆ ಕೊಟ್ಟಿದ್ದು First ಸಹ ಹೊಡ್ದವ್ರು ಕಾಂಗ್ರೆಸ್ನ BJP ಗೆ, ಕಾರ್ಯಕರ್ತರು, ಪ್ರಚೋದನೆ DK ಮಾಡಿದವರು ಶಿವಕುಮಾರ್ BJP ಗೆ, ಇವತ್ತಿನ ಅಲ್ಲಿ ಉಪಮುಖ್ಯಮಂತ್ರಿಗಳು, ದೊಂಬಿ ಮಾಡಿದವರು ಮುಂದಿನ BJP ಗೆ, ಅವ್ರು ಮುಖ್ಯಮಂತ್ರಿಗಳು, ಹೊಡ್ದ್ರು ನೀವು ಕೊಂದ್ರಿನಾ ಸರ್? BJP ಗೆ. ಅವ್ರು ಹೊಡ್ದ್ರು ನೀವು ಕೊಂದ್ರಿನಾ? ಎಲ್ಲಿಗೆ ಬಂತಪ್ಪ ನಮ್ ರಾಜಕಾರಣ? ಎಲ್ಲಿಗೆ ಬಂತು ನಮ್ ರಾಜಕಾರಣ? ಅವ್ರು ಹೊಡ್ದ್ರು ನಾವು ನಾನು ಕೊಂದ್ವಿ. ಎರಡೇ ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಈಗ ಅವ್ರಿಗೆ ಹೇಳ್ತಿರ್ತಕ್ಕಂತಹದ್ದು ಅಂದ್ರೆ ಅಲ್ಲಿನ ಲೋಕಲ್ SP ಅಥವಾ FIR ಏನಾಗಿದೆ ಅಂದ್ರೆ, ತಮ್ಮ ಕಾರ್ಯಕರ್ತರು ಹೋಗಿ ಮಧ್ಯಾಹ್ನ ಏನು ಬ್ಯಾನರ್ ಕಟ್ಟಕ್ ಪ್ರಯತ್ನ ಮಾಡಿದ್ರು, ಆ ಮನೆ ಬಾಗಿಲಿಗೆ ಕಟ್ಟಕ್ಕೆ ಏನು ಗೇಟ್ ಕಟ್ಟಕ್ ಪ್ರಯತ್ನ ಮಾಡಿದ್ರು. ಒಂದ್ ನಿಮಿಷ, ಎಂತ ಸುಳ್ಳ್ರಿ, ಒಂದ್ ನಿಮಿಷ, ನೀವು ನೀವು ಹೊಸ ಪೊಲೀಸರು story ಹೇಳಿರೋದು, ನಾನಲ್ಲ, ನಾನಲ್ಲ, ಪೊಲೀಸರು ನೀವು ಅದೆಲ್ಲ. ಪೊಲೀಸರು ಹೇಳಿರೋದು. ಅಲ್ಲಿಂದ 800 ಮೀಟರ್ ದೂರದಲ್ಲಿ ಬ್ಯಾನರ್ಗಳು ಯಾರು ಮಾಡ್ತಾರೆ? 800 ಮೀಟರ್. ಈಗ ನೋಡ್ರಿ, ಒಂದ್ ನಿಮಿಷ, 800 ಮೀಟರ್ ಕಟ್ಟೋರು ಯಾರು ತಲೆನೋವು ಇರಲ್ಲ. ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ರಾಜಕೀಯ ಅಸ್ತಿತ್ವ ಹೊಂಟೋಗಿದೆ. ನಿಜ ನೀವು ಇಲ್ಲ, ಮೂಲೆ ಗುಂಪು ಮಾಡಿದ್ದೀರಿ, ನಿಜ ಇಲ್ಲ. ಭ್ರಷ್ಟಾಚಾರದಿಂದ ಮೂಲೆ ಗುಂಪು ಮಾಡಿದ್ದೀರಿ. ಸೂರ್ಯನಾರಾಯಣ ರೆಡ್ಡಿಯ ರಾಜಕೀಯ ಅಸ್ತಿತ್ವ ಹೋಗಿದ್ದು ಜಸ್ಟ್ ಬಿಕಾಸ್ ಆಫ್ ಅವ್ರ ಮನೆ ಫೈಟ್ ಇಂದ ಇವತ್ತು ಆ ಮಗ ಗೆದ್ದಿದ್ದಾನೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವನ ಮಾತೇನಿದೆಯಲ್ಲ, ಇವತ್ತು ಮುಂದಿನ ದಿನದ ಬಗ್ಗೆ ಇವತ್ತು ಮಾತಾಡೋಣ ಮಾತೇನಿದೆಯಲ್ಲ, ಸರ್. ಜನಾರ್ದನ್ ಇವತ್ತು ಗೋವಿಂದ್ ಸರ್, ಇವತ್ತು ಜನಾರ್ದನ್ ರೆಡ್ಡಿ ರಾಜ್ಯಾಧ್ಯಕ್ಷ ಆಗ್ಲಿ, ಇವತ್ತು very simple. ಗೋವಿಂದ್ ಅದು ಜನಾರ್ದನ್ ರೆಡ್ಡಿ ನೋಡಿ, ಮುಖ್ಯಮಂತ್ರಿ ಒಂದು ಆಗಿ ವಿಚಾರ. ಘೋಷಣೆ ನೀವು ಮಾಡ್ತಿದ್ದೀರಾ. ಆದ್ರೆ 2028 ಬಗ್ಗೆ ನಾವು ಆಮೇಲೆ ಮಾತಾಡೋಣ. ನಟರಾಜ್ ಗೌಡ್ರೆ ವೆರಿ ಗೋವಿಂದ್ ಸಿಂಪಲ್, ಅವರಲ್ಲಿ ನಟರಾಜ್ ಗೌಡ್ರೆ ವೆರಿ ಸಿಂಪಲ್. ಇವತ್ತು ಯಾವ್ದಾದ್ರು ರಾಜಕೀಯದ ಕೊನೆ ವಸ್ತುಲಲ್ಲಿ ಇರತಕ್ಕಂಥದ್ದು ಯಾರು ಇದ್ರೆ ಭರತ್ ರೆಡ್ಡಿ ಅವರು. ಯಾಕೆಂದ್ರೆ ನೋಡ್ರಿ, ಆತನ ರಾಜಕೀಯ ಆಟಿಟ್ಯೂಡ್ ಏನಿದೆ ಮುಗೀತು, ಗೋವಿಂದ್ ಸರ್. ಅವನು ರೌಡಿ ಎಲಿಮೆಂಟ್ ಮುಗೀತು. ನಾನು ಅದನ್ನ ಮತ್ತೆ ಮತ್ತೆ ಅವ್ರು ಅಂತ ಗೋವಿಂದ್ ಅವರೇ, ನೀವು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಸರ್. ಭರತ್ ರೆಡ್ಡಿ ಬಗ್ಗೆ ನಿಮ್ಮ ಹರಟೆ ಮಾತಾಡೋಕೆ ಅಂದ್ರೆ ಯಾರ ಮನೆ ಮುಂದೆ ಬಣ್ಣ ಕಟ್ಟಬಾರ್ದಾ? ಇವ್ರೇನು ಲಾಡ ಇವರು? ವಿಷ್ಣು ಸರ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಅವರೇ ಲಾಡ ಅವರು. ತಾಳ್ಮೆ ಇರ್ಲಿ. ನಾವು ಗವರ್ನಮೆಂಟ್ ಪ್ಲೇಸ್ ಅಲ್ಲಿ ಕಟ್ಟಿದ್ದೆ, ಅವ್ರ ಮನೆ ಒಳಗಡೆ ಕಟ್ಟಿಲ್ಲ ಬ್ಯಾನರ್. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ ನಮ್ ಸರ್ಕಾರ ಅಂತ ಇವಾಗ ಇನ್ನೇನ್ ಕಮ್ಮಿ ಆಗಿದೆ ಸರ್? ಕೇಳಿ, ಇವಾಗ ಇನ್ನೇನ್ ಕಮ್ಮಿ ಆಗಿದೆ? ಜನಾರ್ದನ್ ರೆಡ್ಡಿ ಇಡೀ ದೇಶ ಹೇಳ್ತಾ ಇತ್ರಿ, ಗೋವಿಂದ ಇಡೀ ದೇಶ ಹೇಳ್ತಾ ಇತ್ತು. ಗೋವಿಂದ ಅವ್ರ ನಿಮ್ಮ ಮಾತನ್ನ ಪ್ರತಾಪ್ ಸಿಂಹ ಹೇಳಿದ್ರು, ಅಲ್ಲಂ ವೀರಭದ್ರ ರೆಡ್ಡಿ ಮೇಲೆ, ಗ್ಯಾಂಗ್ ಮೇಲೆ. Thank you, sir. Calm down.